ಗೈಸ್ ನನ್ನ ಯೂಟ್ಯೂಬ್ನ ಫಸ್ಟ್ನೇ ಪಯಣ ಸ್ಟಾರ್ಟ್ ಆಗ್ತದೆ. ಸೊ ಹೋಗೋಣ ಬನ್ನಿ, ನಾವೆಲ್ಲ ಪಣ ಕೊಂಡ ಹೋಗ್ತೀವಿ. ಸೊ ಗೈಸ್, ಒಂದು ಕೆಲಸದ ಮೇಲೆ ನಾನು ನನ್ನ ಫ್ರೆಂಡು ಆಂಧ್ರದಲ್ಲಿರೋ ಪೆನೋಕೊಂಡಾಗ ಹೊಟ್ಟಿದ್ವಿ. ಸೊ ಅಲ್ಲಿ ಮುಂದೆ ಏನೇನಾಗುತ್ತೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ. 2023 ನನ್ನ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆಯಿತು. ಆಗ ನನ್ನ ಹತ್ರ ಒಂದು ಗೇಮಿಂಗ್ ಯೂಟ್ಯೂಬ್ ಚಾನಲ್ ಇತ್ತು. ನಾನು ಅಲ್ಲೇ ಎಲ್ಲ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೆ. ಬಟ್ ಏನು ಅಂದರೆ ನನಗೆ ಅಲ್ಲಿ ವ್ಯೂಸ್ ಆಗಲಿ ಸಬ್ಸ್ಕ್ರೈಬರ್ ಆಗಲಿ ಏನೂ ಇನ್ಕ್ರೀಸ್ ಆಗ್ತಾ ಇರಲಿಲ್ಲ. ಸೊ ಆ ಕಾರಣದಿಂದ ನನಗೆ ಯೂಟ್ಯೂಬ್ ಮೇಲೆ ಓಪ್ಸೇ ಹೋಗ್ಬಿಟ್ಟಿತ್ತು. ಸೊ ಆಗ ನನ್ನ ಅಕೌಂಟ್ನ ಡಿಸ್ಕನೆಕ್ಟ್ ಮಾಡಿಬಿಟ್ಟಿದ್ದೆ. ಸೊ ಬಟ್ ಈಗ ನಂಗೆ ರಿಯಲೈಸ್ ಆಗಿದೆ, ಒಂದು ಯೂಟ್ಯೂಬ್ ಚಾನಲ್ ಇರಬೇಕು, ನಾನು ಗೆದ್ದರೂ ಸೋತ್ರೂ ಆ ಯೂಟ್ಯೂಬ್ ಚಾನಲಲ್ಲೇ ವೀಡಿಯೋಸ್ ಮಾಡಲೇಬೇಕು ಅಂತ. ಯಾರೋ ಇದು ಸ್ಕೇಟಿಂಗ್ ಮಾಡ್ತಾ ಇದ್ದಾರೆ ಗೈಸ್. ನಾವು ಹಂಗೆ ರೋಡಲ್ಲಿ ಹೋಗ್ಬೇಕಾದ್ರೆ ಯಾರೋ ಒಬ್ರು ಸಿಕ್ಕಿದ್ರು. ಮೇ ಬಿ ಅವ್ರು ಟ್ರಾವೆಲರ್ ಅನಿಸುತ್ತೆ. ಸೊ ಅವ್ರು ಸ್ಕೇಟಿಂಗ್ ಆಡ್ಕೊಂಡು ಬರ್ತಿದ್ದಾರೆ. ಹಿಂದೆಗಡೆ ನಮ್ಮ ಇಂಡಿಯನ್ ಫ್ಲಾಗ್ ಎಲ್ಲ ಇದೆ. ಸೊ ಅವ್ರನ್ನ ಈ ವಿಡಿಯೋದಲ್ಲಿ ಮಾತಾಡ್ಸೋಣ ಬನ್ನಿ, ಎಲ್ಲೋ ಹೊರಟಿದ್ದಾರೆ ಅಂತ. ಹಾಯ್ ಬ್ರದರ್. ಗೈಸ್ ನೋಡಿ ಇವರು. हाय ब्रो, कन्नड़ बरता? हिंदी। हिंदी। भाई किधर से आएगा तू? यूपी। किधर से आएगा? अभी आदि होगी। आदि होगी। हाँ। और मैं कर रहा हूँ उत्तर प्रदेश से 4 धाम 12 ज्योतिर्लिंग संपूर्ण भारत का स्केटिंग यात्रा, जो कि मैं 5 ज्योतिर्लिंग कंप्लीट कर लिया हूँ और 6वां ज्योतिर्लिंग के लिए जा रहा हूँ रामेश्वरम। और अभी मैं आदि योगी के लिए जा रहा हूँ और यहाँ से फिर मेरा कंटिन्यू यात्रा रहेगा रामेश्वरम का। वहाँ से फिर श्रीशैलम मल्लिकार्जुन। अभी 7000। हाँ, अभी कोई पता नहीं इसका। पता नहीं। हाँ, ऑल द बेस्ट ब्रो। ओके, ऑल द बेस्ट। तू ब्लॉगर यूट्यूबर है क्या? यूट्यूबर? तुम्हारा यूट्यूब चैनल है क्या? पीछे लिखा है। ದಯವಿಟ್ಟು ಇವ್ರ ಚಾನಲ್ಗೆ ಯಾರಾದರೂ ಹೋಗೋದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಇವ್ರ ಚಾನಲ್ಗೆ ಸಪೋರ್ಟ್ ಮಾಡಿ. ಇವರು ಆದಿಯೋಗಿ ಯಾತ್ರೆಗೆ ಹೋಗ್ತಿದ್ದಾರಂತೆ. ಸೊ ದಯವಿಟ್ಟು ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅವ್ರ ಸಪೋರ್ಟ್. ಆದಿಯೋಗಿಗೆ ಟ್ರಾವೆಲ್ ಮಾಡ್ತಿದ್ರಂತೆ ದೇವಸ್ಥಾನಕ್ಕೆ. ಗೈಸ್, ಅವರು ಲೈಕ್ ನಾವು ಎಷ್ಟು ಪ್ರೋತ್ಸಾಹ ಕೊಡ್ತೀವೋ ಅಷ್ಟು ಅವರು ವಿಡಿಯೋಸ್ ಮಾಡೋಕ್ಕೆ ಅವ್ರಿಗೆ ತುಂಬ ಅನುಕೂಲ ಆಗುತ್ತೆ. ಸೊ ದಯವಿಟ್ಟು ಗೈಸ್, ನಾವೀಗಷ್ಟೇ ದೇವನಹಳ್ಳಿ ಟೋಲ್ಗೆ ಎಂಟರ್ ಆಗಿದ್ದೀವಿ. ಇಲ್ಲಿಂದ ಇನ್ನು ಮುಂದೆ ಹೋಗೋದು ತುಂಬ ಇದೆ. ಗೈಸ್, ಅವ್ರೊಂಥರ ಸೂಪರ್ ಅಲ್ವಾ ಗೈಸ್. ಯು ಪಿಯಿಂದ ಟ್ರಾವೆಲ್ ಮಾಡ್ಕೊಂಡು ನಮ್ಮ ಆದಿಯೋಗಿಗೆ ಬರ್ತಾ ಇದ್ದಾರೆ. ಸೀರಿಯಸ್ಲಿ ಅವ್ರೊಂಥರ ಮಸ್ತ್ ಅಂತ ಹೇಳ್ಬೋದು ಗೈಸ್. ಇಲ್ಲಿಂದನೇ ಇಶಾ ಫೌಂಡೇಶನ್ಗೆ ಹೋಗೋ ದಾರಿ ಇರೋದು. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಕಾರ್ ಹೋಗ್ತಾ ಇದೆಯಲ್ಲ, ಆ ಕಡೆಯಿಂದ ಇಶಾ ಫೌಂಡೇಶನ್ಗೆ ಹೋಗ್ಬೇಕಾಗಿರೋದು. ನಾವು ಲಾಸ್ಟ್ ಟೈಮ್ ಬಂದಾಗ ನಾವು ಇಶಾ ಫೌಂಡೇಶನ್ಗೆ ಹೋಗಿದ್ವಿ. ಸೊ ಈಗ ಕೆಲಸದ ಮೇಲೆ ಹೋಗ್ತಾ ಇರೋದು ಕಾರಣದಿಂದ ಇಶಾ ಫೌಂಡೇಶನ್ಗೆ ಹೋಗೋಕ್ಕಾಗ್ತಾ ಇಲ್ಲ. ನೆಕ್ಸ್ಟ್ ಯಾವ್ದಾದ್ರು ವಿಡಿಯೋದಲ್ಲಿ ಗೈಸ್, ಇಲ್ಲಿ ನಾವು ಸಮರ ಅಂತ ಹೋಟೆಲ್ಸ್ ಬಂದಿದ್ದೀವಿ. ಸೊ ಸೀರಿಯಸ್ಲಿ ಈ ರೆಸ್ಟೋರೆಂಟ್ ಹೇಗಿದೆ ಅಂದರೆ ಮಸ್ತ್ ಆಗಿದೆ ಗೈಸ್. ಸೀರಿಯಸ್ಲಿ ನಿಮ್ಗೆ ತೋರಿಸ್ತೀನಿ ನೋಡಿ, ವ್ಯೂಸ್ ಮಾತ್ರ ಮಸ್ತ್ ಆಗಿದೆ ಗೈಸ್. ಸೀರಿಯಸ್ಲಿ ನೋಡಿ ಗೈಸ್, ನೀವು ನೋಡ್ಬೋದು. ಸೀರಿಯಸ್ಲಿ ಈ ರೆಸ್ಟೋರೆಂಟ್ ಬಂದ್ಬಿಟ್ಟು ಮಸ್ತ್ ಆಗಿದೆ ಗೈಸ್. ಆ ಥೀಮ್ ನೋಡಬೇಕು ಗೈಸ್ ನೀವಲ್ಲಿ. ಇನ್ನೂ ದಿನ ಏನೋ ಓಪನ್ ಆಗಿಲ್ಲ. ಸೊ ಸೀರಿಯಸ್ಲಿ ಮಸ್ತ್ ಆಗಿದೆ ಗೈಸ್. ಗೈಸ್, ನಾನು ಮಸ್ತು ಇಡ್ಲಿ ವಡೆ ಆರ್ಡ್ರ್ ಮಾಡೋಣ ಗೈಸ್. ಒಂದು ಸ್ವಲ್ಪ ನಾಚಿಕೆ ಗೈಸ್ ಅವನಿಗೆ. ಇಲ್ಲಿ ನೀವೇನು ನೋಡ್ತಾ ಇದ್ರೋ ಈ ಕಡೆ ಲೆಫ್ಟ್ ಸೈಡಿಂದ ನಾವು ಹೋಗ್ಬೇಕಾಗಿರೋದು. ಸೊ ಮುಂದೆ ಹೋದ್ಮೇಲೆ ಅಲ್ಲಿ ಬೋರ್ಡ್ ಹಾಕಿರ್ತಾರೆ, ತೋರಿಸ್ತೀನಿ ಬನ್ನಿ. ಗೈಸ್, ಇಲ್ಲಿ ಕಾಣ್ತಾ ಇದೆಯಾ ನೋಡಿ, ಪೆನಕೊಂಡ ಫೋರ್ಟ್ ಅಂತ. ಸೊ ಈ ಫೋರ್ಟಿಂದ ಅಮ್ಮಮ್ಮ ಅಂದರೆ ಒಂದು 7 ಕಿಲೋಮೀಟರ್ ನಾವು ಒಳಗಡೆ ಹೋಗಬೇಕು. ಅಲ್ಲೊಂದು ಹಳ್ಳಿಲಿರೋದು ಗೈಸ್ ಇದು. ಗೈಸ್, ಫೈನಲಿ ಬಂದು ಪೆನಕೊಂಡದಲ್ಲಿ ರೀಚ್ ಆಗಿದ್ದೀವಿ. ಸೊ ನಿಮ್ಗೇನೇನು ಮುಂದೆ ಎಲ್ಲ ತೋರಿಸ್ತೀನಿ ನೋಡಿ.
ಗೈಸ್ ನೋಡ್ತಾ ಇರ್ಬೋದು, ಇದು ಪೆನಕೊಂಡ ಪ್ರಾಜೆಕ್ಟ್ಸು. ಸೊ ಸೀರಿಯಸ್ಲಿ ಇದು ಎಷ್ಟೇ ಇದೆ ಅಂತ ನಂಗೆ ಅರೌಂಡ್ ಗೊತ್ತಿಲ್ಲ. ಸೊ ಇಲ್ಲೇ ಪ್ರಾಜೆಕ್ಟ್ ಸ್ಟಾರ್ಟ್ ಆಗೋದು. ಇಲ್ಲಿ ನಿಮ್ಗೆ ಏನೇನು ಕಾಣ್ತಾ ಇದೆಯಲ್ಲ ನೋಡಿ, ಇಲ್ಲೇ ಗೈಸ್ ಕಾಣ್ತಾ ಇರೋದು. ಬನ್ನಿ ಗೈಸ್. ನನ್ನ ಫ್ರೆಂಡ್ ಬಂದ್ಬಿಟ್ಟು ಅಲ್ಲಿದ್ದಾನೆ. ಸೊ ಮಾತ್ರ ಹೋಗೋಣ ಮತ್ತೆ. ಗೈಸ್ ಇಲ್ಲಿ ತುಂಬ ಬಿಸಿಲು ಗೈಸ್. ಗೈಸ್ ಮಸ್ತಾಗಿದೆ ಗೈಸ್, ಅದರ ಲೊಕೇಶನ್ ಮಾತ್ರ ಸೀರಿಯಸ್ಲಿ ಮಸ್ತಾಗಿದೆ ಗೈಸ್. ಇಲ್ಲಿ ಟರ್ಬೈನ್ಸು ಎಲ್ಲ ಇದ್ದಾವೆ. ಸೊ ಬಟ್ ಏನು ಅಂದರೆ ಗೈಸ್ ಸೀರಿಯಸ್ಲಿ ತುಂಬ ಬಿಸಿಲು ಇಲ್ಲಿ. ನನ್ನ ಫ್ರೆಂಡ್ ಅಂತೂ ಸೀರಿಯಸ್ಲಿ ಬಂದಾಗ 5 ಬಾಟಲ್ ತೊಗೊತಿದ್ವು ಗೈಸ್. ನನಗೊಂದು ಚೂರು ಕೊಟ್ಟಿಲ್ಲ ಗೈಸ್, ಬರೇ ಅವನೇ ಕುಡ್ದಿದ್ದ. ಗೈಸ್ ಕಾರಣಾಂತರಗಳಿಂದ ಅಲ್ಲಿ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ಸೊ ನಾವು ಅಲ್ಲಿ ಹೊರಟಿದ್ದೆ 7:45 ಆಗಿಬಿಟ್ಟಿತ್ತು. ಬ್ಯಾಂಗ್ಳೂರು ಬರೋಕ್ಕೇನೆ 1.5 ಅವರ್ ಇತ್ತು. ಸೊ ಅಲ್ಲೇನು ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಬನ್ನಿ ಗೈಸ್. ಈ ವಿಡಿಯೋದಲ್ಲಿ ನಾನು ಕೇಳ್ಕೊಳೋದು ಏನು ಅಂದರೆ, ನಾನು ಏನಾದರೂ ಈ ವಿಡಿಯೋದಲ್ಲಿ ತಪ್ಪಾಗಿ ಮಾತಾಡಿದರೆ ಅಕಸ್ಮಾತ್ ಏನಾದರೂ ಚೇಂಜಸ್ ಇದ್ದರೆ ದಯವಿಟ್ಟು ನೀವು ಕಮೆಂಟ್ ಮೂಲಕ ನಂಗೆ ತಿಳಿಸಿ. ನಾನು ಖಂಡಿತವಾಗ್ಲೂ ಚೇಂಜಸ್ ಮಾಡ್ಕೊತೀನಿ. ದಯವಿಟ್ಟು ನೀವು ಪ್ರೀತಿ ಪ್ರೋತ್ಸಾಹನ ನನಗೆ ಕೊಡಿ.